ನೀವು ಈ ಒಂದು ಮೇಲಿಂದ ಫಿಮೇಲಿಗೆ ಕನ್ವರ್ಟ್ ಆಗೋಕ್ಕೆ ಮುಂಚೆ ನೀವು ಯಾರನ್ನಾದರೂ ಮೇಲಲ್ಲಿ ಲವ್ ಮಾಡಿದ್ರಾ? ಅಂದರೆ ಬದಲಾಗೋಕ್ಕಿಂತ ಮುಂಚೆ ನಿಮ್ಮ ಲವ್ ಸ್ಟೋರಿ ಏನಾದರೂ ಇತ್ತಾ? ಅಯ್ಯೋ, ಮೇಲಲ್ಲಿ ನಾನು ಲವ್ ಮಾಡಿಲ್ಲ. ನಾನಿದ್ದಾಗ ಅವಾಗ ನನಗೆ ಅಷ್ಟು ನನ್ನ ಬಗ್ಗೆ ನನಗೆ ಇತ್ತು. ನನ್ನ ಬಗ್ಗೆ ನನಗೆ ನನ್ನ ಫ್ರೆಂಡ್ಸ್ ಆಗಬೇಕು ಅನ್ನೋ ಇದರಲ್ಲಿ ಟ್ರೈಯಲ್ಲಿ ನನಗೆ ಅಷ್ಟು ಲವ್ ದಾರಿ, ಅಷ್ಟು ನನ್ನ ಲವ್ ಇದಕ್ಕೆಲ್ಲ ನಾನು ಹೋಗಿಲ್ಲ, ನನ್ನ ಮೈಂಡ್ ಹೋಗಿಲ್ಲ. ಮತ್ತು ನಾನು ಯಾವಾಗ ಗೊತ್ತಾ ನಾನು ಇದಾಗಿದ್ದು ಅಂದರೆ ನನಗೆ ಮೈನ್ ಅಂದರೆ ನಾನು ಆಪ್ರೇಷನ್ ಸರ್ಜರಿ ಎಲ್ಲ ನನ್ನ ಆದಮೇಲೆ ನನಗೆ ಒಂದು ಜೀವನದಲ್ಲಿ ಒಬ್ಬರು ಬಂದರು. ಅವ್ರ ಹೆಸರು ಹೇಳೋಕ್ಕೆ ಇಷ್ಟ ಇಲ್ಲ, ಅವರು ಒಳ್ಳೆ ಪರ್ಸನ್ನೇ. ಅವರು ಏನು ಮಾಡಿದ್ರು, ನನಗೆ ಲೈಫ್ ಕೊಡ್ತೀನಿ, ನೀವು ಯಾಕೆ ಒಂದು ಹುಡುಗಿ ಹೆಂಗಿನೋ ನೀವು ಹಂಗೆ ಅಂತ ಹೇಳ್ಬಿಟ್ಟು ನನ್ನ ಪರಿಚಯ ಅದೇ ನನ್ನ ಅಂಗಡಿ ಕೇಳುವಾಗೆಲ್ಲ ನನಗೆ ಬಂದು ಮಾತಾಡ್ಸೋರು. ನನಗೆ ಅವಾಗ ಏನಂತ ಇಲ್ಲ, ನಾನು ನೀರು ಕುಡಿಬೇಕನ್ನೋದ್ರೆ ನೀರು ಬಾಟ್ಲಿ ಇಸ್ಕೊಡೋರು. ಮತ್ತು ನಾನು ಊಟ ಏನಾದರೂ ಹೋದ್ರೇ ಅವರು ಬಿಲ್ ಮಾಡಿಬಿಡೋರು. ಈ ಥರ ನನಗೆ ಮಾಡ್ತಾನೆ ಇದ್ದರು. ನನಗೆ ಏನಂತ ಒಂದು ದಿವಸ ನಾನು ಡೈರೆಕ್ಟಾಗಿ ಕೇಳ್ಬಿಟ್ಟೆ, ಏನು ನೀವು ಏನಕ್ಕೆ ನನ್ನ ಮೇಲೆ ಇಷ್ಟು ಆಸಕ್ತಿ ಮಾಡ್ಕೊಂಡಿದ್ದೀರಾ? ನನ್ನ ಬಗ್ಗೆ ನಿಮ್ಗೇನೋ ಕ್ರಶ್ ಇದೆಯಾ? ಇಲ್ಲ ನಾನು ಏನಾದ್ರು ಲವ್ ಮಾಡ್ತಾಯಿದ್ದೀರಾ? ಇಲ್ಲ ನನ್ನ ಬಗ್ಗೆ ಏನಕ್ಕೆ ಎಷ್ಟು ಕಾಳಜಿ ತಗೊಳ್ತಾ ಇದ್ದೀರಾ? ಬಟ್ ಏನು ನಿಮ್ಮ ಥಿಂಕ್ ಏನು ಮಾಡ್ತಾಯಿದ್ದೀರಾ ನನ್ನ ಬಗ್ಗೆ? ಬಟ್ ನೀವು ಥಿಂಕ್ ಮಾಡಬೇಡಿ, ಸೊಸೈಟಿಯಿಂದ ನಾನು ಬೇರೆ ಥರ, ನೀವು ಬೇರೆ ಥರ, ನಾವು ಸೇರಿದ್ರು ತಪ್ಪಾಗಿ ತಿಳ್ಕೊಳ್ತಾರೆ. ಬಟ್ ನೀವು ಅವಾಯ್ಡ್ ಮಾಡಿ, ನಂದು ಅವಾಯ್ಡ್ ಮಾಡಿ, ನೀವು ನಾವು ಬೆರೆಯೋದು ನನಗೆ ಇಷ್ಟ ಆಗಿಲ್ಲ. ಬಟ್ ದಯವಿಟ್ಟು ನಿಮಗೆ ನಮಸ್ಕಾರ, ನೀವು ನನ್ನ ಅವಾಯ್ಡ್ ಮಾಡಿ ಅಂತ. ಅವತ್ತು ಅವ್ರು ನಾನು ಏನು ಹೇಳಿದ್ರು, ಇಲ್ಲ ನೀನು ಇಲ್ಲಿ ಪಬ್ಲಿಕಲ್ಲಿ ಮಾತಾಡೋಕ್ಕಾಗಲ್ಲ ಅನ್ನಿಸ್ತಾ ಇದೆಯಲ್ಲ, ನಾನು ಇಂಥ ಕಡೆ ಬಾ, ನೀನು ಇಂಥ ಕಡೆ ನಾನು ಮಾತಾಡ್ತೀನಿ, ನೀನು ಟೈಮ್ ಮೇಡ್ಕೊ ಅಂತೇಳಿ. ಇನ್ನು ಸಂಜೆ ಸರಿ ದೇವಸ್ಥಾನ ಕರ್ಕೊಂಡು ಹೋಗ್ಬಿಟ್ಟು ದೇವ್ರ ಮುಂದೆ ಪ್ರಮಾಣ ಮಾಡಿದ್ರು, ನಿನ್ನ ಬಿಟ್ಟು ನಾನು ಯಾವ ಹುಡುಗಿನ ಲವ್ ಮಾಡಲ್ಲ, ನೀನೇ ಬೇಕು, ನಾನು ನಿನಗೆ ಲೈಫ್ ಕೊಡ್ತೀನಿ, ನಿನ್ನಿಂದ ನನಗೆ ಒಂದು ಇದಾಗಬೇಕು, ಮೆಸೇಜ್ ಪಾಸ್ ಮಾಡಬೇಕು ಅಂತ ಹೇಳಿದ್ರು. ಆವಾಗ ನನಗೆ ಏನಾಯಿತು, ಏನು ಇವರು ನನಗೆ ಇಷ್ಟು ಹೇಳ್ತಾರಲ್ಲ ಅಂತ ನಾನು ಥಿಂಕ್ ಮಾಡಿದೆ. ಮೋಸ್ಟ್ಲಿ ಗಾಡ್ ಗಿಫ್ಟಿಂದ ನನಗೆ ಇವ್ರು ಬಂದಿದ್ದಾರೆ, ನನ್ನ ಲೈಫ್ ಚೇಂಜ್ ಆಗ್ಬೋದಾ ಅಂತ ಹೇಳ್ಕೊಂಡು ನಾನು ಯೋಚನೆ ಮಾಡಿಕೊಂಡು ಸರಿ ನಾನು ಓಕೆ ಅಂತ ಒಪ್ಕೊಂಡೆ. ಸರಿ ಓಕೆ, ನಾನು ನಿನ್ನ ಲವ್ ಮಾಡ್ತೀನಿ ನಾನು, ಸರಿ ಅಂತ. ನನಗೊಂದು ಬಾಳ್ ಸಿಗುತ್ತೆ, ನನಗೆ ಲೈಫ್ ಟರ್ನ್ಔಟ್ ಆಗುತ್ತೆ, ನನಗೆ ಒಂದು ಜೀವನ ಕೊಡ್ತಾರಂದರೆ ಅವರು ದೇವ್ರ ಸಮಾನ ಅಂತ ನನ್ನ ಉದ್ದೇಶ ಆಯಿತು. ಸರಿ ಆದಮೇಲೆ ನಾನು ಬರ್ತಾ ಲವ್ ಎಲ್ಲ ಆಯಿತು, ಚೆನ್ನಾಗಿ ಸುತ್ತಾಡಿದ್ವಿ, ಇದು ಬಂದ್ವಿ. ಆದರೆ ಸಿಟಿ ಕಡೆ ಸುತ್ತಾಡಿಲ್ಲ, ವಿಲೇಜು ಅಲ್ಲಿ ಟೂರ್ಗೆ, ದೇವಸ್ಥಾನಗಳಿಗೆ, ಧರ್ಮಸ್ಥಳ, ಊಟಿ ಇಂಥ ಕಡೆಗೆಲ್ಲ ಕರ್ಕೊಂಡೋಗಿ ಇದು ಮಾಡಿದ್ರು. ನಾನು ಸರಿ ಅಂತ, ಅವ್ರು ಖರ್ಚು ಮಾಡ್ತಾರಂತ ನಾನು ಇದು ಮಾಡಲಿಲ್ಲ, ನಾನು ಖರ್ಚು ಮಾಡ್ತಾಯಿದ್ದೆ, ಇಬ್ಬರು ಖರ್ಚು ಮಾಡ್ಕೊಂಡು ಹೋಗ್ತಾಯಿದ್ದೆ. ಆಮೇಲೆ ಹೋಗ್ತಾ ಒಂದು ದಿವಸ ಏನಾಯಿತು, ಅವ್ರ ಮನೆ ಕಡೆಯಿಂದ ಏನು ಕಾಲ್ ಬಂತು, ಏನು ಬಂತು ಅಂತ ಗೊತ್ತಿಲ್ಲ, ಸ್ವಲ್ಪ ದಿನ ನನ್ನ ಮಾತಾಡೋತ್ರ ಸ್ಟಾಪ್ ಆಯಿತು. ನಾನು ಆಮೇಲೆ ಕೇಳಿದೆ, ಏನಕ್ಕೆ ಸ್ಟಾಪ್ ಮಾಡ್ತಾಯಿದ್ದೀರಾ, ಏನಕ್ಕೆ ಅಂತ ಕೇಳಿದ್ಮೇಲೆ ಅವಾಯ್ಡ್ ಮಾಡ್ತಾಯಿದ್ದೀರಾ, ಸ್ವಲ್ಪ ದಿನ ನಾನು ಇದೇ ಆಗಿದೆ ಹಂಗೆ ಹಿಂಗೆ ಅಂತ ಹೇಳಿದ್ರು. ಆಮೇಲೆ ಸರಿ ನಾನು ಸುಮ್ಮನೆ ಆಗಿಬಿಟ್ಟೆ. ಸುಮ್ಮನೆ ಆದಮೇಲೆ ಅವ್ರು ಹೇಳಿದರು, ಇಲ್ಲ ನನಗೆ ಮ್ಯಾರೇಜ್ ಫಿಕ್ಸ್ ಆಗ್ತಾಯಿದೆ, ನಿಮಗೆ ಇಲ್ಲ ನಿಮ್ಮ ಜೊತೆ ಇರೋಕ್ಕಾಗಲ್ಲ, ಹಂಗೆ ಹಿಂಗೆ ಅಂತ ಹೇಳಿದ್ರು. ಅವಾಗ ನಾನು ಕೇಳಿದೆ, ಸರಿ ನೀವೇ ತಾನೇ ನನ್ನ ಫೋರ್ಸ್ ಮಾಡಿ ನನ್ನ ಲವ್ ಮಾಡಿ ದೇವ್ರ ಮುಂದೆ ಎಲ್ಲ ಪ್ರಮಾಣ ಮಾಡಿ ಇವಾಗ ಬಿಟ್ಟು ಹೋಗ್ತೀರಲ್ಲ, ಏನು ಇವಾಗ ನನ್ನ ಜೀವನ ಇಷ್ಟ, ನಿಮ್ಮಿಂದ ನನ್ನ ಜೀವನ ಬದಲಾಗುತ್ತಂತ ನಾನು ಎಷ್ಟೋ ನಿರೀಕ್ಷೆ ಮಾಡ್ಕೊಂಡಿದ್ದೆ, ನಾನು ಎಷ್ಟೋ ಆಸಕ್ತಿ ಹೊಂದಿದೆ ಇದರಲ್ಲಿ, ನೀವೇನು ಬಟ್ ಈ ಥರ ಮಾಡಿಬಿಡ್ತೀರಲ್ಲ, ಇವಾಗ ಬಂದು ಹೋಗ್ತೀರಲ್ಲ, ಏನು ಮಾಡಲಿ, ನನ್ನ ಜೀವನ ಇಷ್ಟೇನಾ ಅಂತ ಕೇಳಿದರೆ, ನಾನು ಸ್ವಲ್ಪ ದಿನ ಮಾಡ್ತೀನಿ ಆಮೇಲೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಕಟ್ ಮಾಡಿಬಿಟ್ಟು. ಮೇಡಮ್, ನಿಮ್ಮ ಬಾಯ್ ಫ್ರೆಂಡ್ ಬಗ್ಗೆ ಹೇಳ್ತಾ ಇದ್ದೀನಿ, ಅವರು ಪರಿಚಯ ಆಯಿತು, ಲವ್ ಆಯಿತು ಅಂತ, ಅವರು ನಿಮ್ಗೆ ಏನಾದರೂ ಗಿಫ್ಟ್ ಅಂತ ಏನಾದರೂ ಕೊಡಿಸ್ತಾ ಇದ್ರಾ? ಏನು ಅಯ್ಯೋ, ಅವ್ರು ಗಿಫ್ಟ್ ಏನು ಕೊಟ್ಟಿಲ್ಲ, ನನ್ನ ಹತ್ರನೇ ಇರೋ ದುಡ್ಡಿನೇ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಅಂದರೆ ಹೆಂಗೆ ಅದು ಮನೆಗೆ ಬಂದು ನಿನ್ನ ಹತ್ರ ಮಾತಾಡ್ಬೇಕಂತ ಹೇಳಿದ್ರು. ಸರಿ ಹೋಗ್ಲಿ ಬಿಡು ಅಂತ ನಾನು ಕರೆದು ಟೀ ತಗೊಂಬರೋಣ ಅಷ್ಟೊತ್ತಿಗೆ ನನ್ನ ಹತ್ರ ನನ್ನ ದುಡ್ಡು, ನನ್ನ ಒಡವೆ ಎಲ್ಲ ಎತ್ಕೊಂಡು ಹೋಗ್ಬಿಟ್ಟು ಫೋನ್ ಸ್ವಿಚ್ ಆಫ್, ಫೋನ್ ಮಾಡ್ತೀನಿ ಇಲ್ಲ. ಮತ್ತು ಒಂದು ದಿವಸ ಬಂದುಬಿಟ್ಟು ನನಗೆ ಇವ್ರ ಮೊಬೈಲ್ ಕಾಲಿಂದ ಎತ್ಬಿಟ್ಟು ನನ್ನ ಬೇರೆ ನಮ್ಮ ಅನ್ಕಾಲಿನ ನಂಬರಿಂದ ಫೋನ್ ಮಾಡಿದ್ರು. ಅವಾಗ ಎತ್ತಿದ್ರು. ಅವಾಗ ಒಂದೇ ಮಾತು ಹೇಳಿದೆ, ನಂತರ ಎಲ್ಲರಿಗೂ ಮೋಸ ಮಾಡೋಕ್ಕೆ ಹೋಗಬೇಡ, ನನ್ನ ಜೀವನದಲ್ಲಿ ಆಗಿರೋ ಥರ ಯಾರಿಗೂ ಇದು ಮಾಡಬೇಡ, ನಿಮ್ಮ ಹೆಂಡತಿಗೂ ಮೋಸ ಮಾಡಬೇಡ, ನಮ್ಮಂಥವ್ರ ಮಂಗಳಮುಖಿರಿಗೂ ಮೋಸ ಮಾಡಬೇಡ, ಒಳ್ಳೆ ದಾರಿಯಲ್ಲಿ ಬದುಕು, ನಿಯತ್ತಾಗಿ ಇರು, ನಿನ್ನ ಬದುಕು, ಎಲ್ಲರಿಗೂ ಮೋಸ ಮಾಡಬೇಡಿ, ಫೋರ್ಜರಿ ಮಾಡ್ಕೊಂಡು ಹೋಗಬೇಡ, ನೀನು ಬಂದಿದ್ದೆ ದೊಡ್ಡ ನಮಸ್ಕಾರ, ಮತ್ತೆ ಇನ್ನು ಯಾರ ಜೀವನ ಹಾಳು ಮಾಡಬೇಡ, ಯಾರ ಜೀವನದಲ್ಲಿ ಬರಬೇಡ, ನಿನ್ನ ಮದುವೆ ಇದೆ, ಮಕ್ಕಳಿದ್ದಾರೆ, ಅವ್ರು ನೋಡ್ಕೊಂಡು ಚೆನ್ನಾಗಿ ಬಾಳು ಅಂತ ಹೇಳಿದ್ವಿ.
ಆಮೇಲೆ ನಿಮಗೆ ಯಾವತ್ತಾದ್ರೂ ಈ ತರ ಘಟನೆ ಚಿನ್ನ ದುಡ್ಡೆಲ್ಲ ಹೊತ್ಕೊಳೋದು ಅಂತ ಹೇಳಿದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕು ಅಂತ ಅನ್ನಿಸ್ತಾ? ಅಯ್ಯೋ ಅದು ನನ್ನ ತಪ್ಪು ತಾನೇ ರೀ. ನಾನು ತಾನೇ ಅವ್ನಿಗೆ ಅವ್ನ ಮಾತು ಕೇಳಿ ನಾನು ಮೋಸ ಹೋಗಿದ್ದೀನಿ. ನಾನು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಮಾಡಿದ್ರೆ ಅವ್ರೇನು ತಗೊಳ್ತಾರೆ, ಹೋಗ್ಲಿ ಬಿಡಿ ಪಾಪ ಅಂತ ಹೇಳ್ಬಿಟ್ಟು ನಾನು ಬಿಟ್ಬಿಟ್ಟಿದ್ದೀನಿ. ಎಲ್ಲ ಇದು ಚೆನ್ನಾಗಿರೋ, ಮೋಸ ಮಾಡಬೇಡ. ನಮ್ಮಂಥವ್ರಿಗಾಗಲಿ ನಾರ್ಮಲ್ ಜನಕ್ಕಾಗಲಿ ಯಾರಿಗೇ ಆಗಲಿ ಮೋಸ ಮಾಡಬೇಡ. ನಿಮ್ಮ ಜೀವನ ನೀವು ಚೆನ್ನಾಗಿ ದುಡಿ. ನಿನ್ಗೆ ಗನ್ಸ್ ಅಂತ ಹುಟ್ಟಿಸಿದ್ದಾರೆ, ಚೆನ್ನಾಗಿ ದುಡಿದು ಇದು ಮಾಡು. ನಿನ್ಗೆ ಎಜುಕೇಷನಿಗೆ ನೀನು ದುಡಿದು ನಿನ್ನ ಜೀವನ ನೀನು ನೋಡ್ಕೊ. ನಮ್ಮಂಥವ್ರ ಜೀವನ ಬರಬೇಡ ಅಂತ ಹೇಳ್ಬಿಟ್ಟು ಲಾಸ್ಟ್ ಕೈ ಎತ್ತು ಮುಗಿದುಬಿಟ್ಟು ನೀನು ಬರಬೇಡಪ್ಪ, ನಿನ್ನ ಹೆಸರು ಕೂಡ ನಾನು ಬಹಿರಂಗ ಪಡಿಸಲ್ಲ, ನಿನಗೆ ಪ್ರಾಬ್ಲಮ್ ಆಗುತ್ತೆ ಹಳ್ಳಿಯಲ್ಲಿ ಪಾಪ, ನಿನ್ನ ಹೆಸರು ಹೇಳಲ್ಲ ಏನು ಹೇಳಲ್ಲ, ನೀನು ದಯವಿಟ್ಟು ನಾನು ಬರಬೇಡ ಅಂತ ಹೇಳ್ಬಿಟ್ಟು ಅದೇ ಲಾಸ್ಟ್ ನನ್ನ ಜೀವನದಲ್ಲಿ. ನೀನು ಯಾರನ್ನೂ ಪ್ರೀತಿ ಮಾಡಬಾರ್ದು ಅಂತ ಮೈಂಡ್ ನನಗೆ ಬರಬಾರ್ದನ್ನ ನಾನು ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಒಳ್ಳೇದಾಯ್ತು. ಒಂದು ರೀತಿಲಿ ಸಾಕಷ್ಟು ನೋವುಗಳನ್ನ ತಿಂದು ನಿಮಗೆ ಆ ಒಂದು ನಿರ್ಧಾರ ಮಾಡ್ಕೊಂಡಿದ್ದೀರಾ. ನಿಮ್ಮ ಒಂದು ಸಮುದಾಯದಲ್ಲಿ ಯಾಕೆ ಆ ಒಂದು ಸತ್ತಾಗ, ನಿಮ್ಮ ಸಮುದಾಯದಲ್ಲಿ ಯಾರೇ ಸತ್ತರು ಯಾಕೆ ಪಬ್ಲಿಕ್ಗೆ ಅಲೋ ಮಾಡಲ್ಲ ನೀವು? ಅಯ್ಯೋ, ನಾನು ಒಂದು ಮಾತು ಹೇಳ, ಬದುಕಿದ್ದಾಗೆ ನಾವು ಇವಾಗ ಇದ್ದಾಗೆ ನಮ್ಗೆ ಮರ್ಯಾದೆ ಕೊಡಲ್ಲ, ಬೆಲೆ ಕೊಡಲ್ಲ. ನಮ್ಮನ್ನ ನೋಡಿದ್ರೆ ಅಸಹ್ಯ ಪಡ್ತಾರೆ. ನಾವು ಹಿಂಗೆ ಬರ್ತಾ ಇದ್ವಿ ಅಂದ್ರೆ ಹಂಗೆ ಓಡೋಗ್ತಾರೆ. ಅವು ಬದುಕಿದ್ದಾಗೆ ನಮ್ಗೆ ಬೆಲೆ ಕೊಟ್ಟಿಲ್ಲ, ಸತ್ತ ಟೈಮಲ್ಲಿ ಏನು ಬೆಲೆ ಕೊಡೋದು? ಅದಕ್ಕೆ ನಾವು ಸೇರಿಸಲ್ಲ, ನಾವು ಹೇಳೋದು ಇಲ್ಲ. ಒಂದು ರಸ್ತೆಯಲ್ಲಿ ನಾವು ಸಾವು ಎತ್ಕೊಂಡು ಹೋಗ್ತಾಯಿದ್ರು, ಅದನ್ನು ನಮ್ಮ ಪಬ್ಲಿಕ್ ನಮ್ಮನ್ನ ಕೇಳಿದ್ರು. ಏನಂದರೆ ಯಾರೋ ಒಂದು ಅಪ್ಪ ಅಂಕಲ್ಲು ಆಂಟಿ ಸತ್ತೋಗಿದ್ದಾರೆ, ಇವ್ರು ಸತ್ತೋಗಿದ್ದಾರೆ ಅಂತ ಹೇಳ್ತೀವಿ ಹೊರತು ಇವ್ರು ಮಂಗಳಮುಖಿರೇ ಸತ್ತೋಗಿದ್ದಾರೆ, ನೀವು ಬಂದು ನೋಡಿ ಮಕ ನೋಡಿ ಅಂತ ನಾವು ಹೇಳಲ್ಲ. ಯಾಕಂದರೆ ನಮ್ಮ ಜೀವನ ಅಷ್ಟು ಮಾಡಿದ್ದಾರೆ. ನಮ್ಮ ಜನ ಸೊಸೈಟಿ ಆಗಲಿ ನಮ್ಮನ್ನ ತಳ್ಳಿ ನಮ್ಮದು ಬಾಡಿಗೆ ಮನೆ ಕೊಡಲ್ಲ, ನಮ್ಮ ಜೊತೆ ನಮ್ಮನ್ನ ಬೆರೆಯಲ್ಲ, ನಮ್ಮನ್ನ ಮನುಷ್ಯರಾಗಿ ಗುರುತಿಸಲ್ಲ, ನಾಯಿಗಿರೋ ಬೆಲೆ ನಮಗೆ ಕೊಡಲ್ಲ. ಅಂದರೆ ನಾವು ಸತ್ತೋಗಿರೋ ಟೈಮಲ್ಲಿ ನಮ್ಮ ಮಕ ನೋಡಿ ಅಂತ ತೋರ್ಸೋಕ್ಕೆ ಬಿಡಬೇಕು ಅವ್ರನ್ನ. ಅದಕ್ಕೆ ನಮ್ಮನ್ನ ದೂರ ನಾವು ಹೇಳೋದು ಇಲ್ಲ, ಅವರು ನಮ್ಮ ಜನಕ್ಕೆ ನಮ್ಮನ್ನ ಸೇರಿಸೋದು ಇಲ್ಲ. ನಾವು ಅಂದರೆ ಶವ ಸಂಸ್ಕಾರ ಅಂತ ಬಂದಾಗ ನಿಮಗೆ ಸ್ಮಶಾನಗಳಲ್ಲಿ ಅಲೋ ಮಾಡ್ತಾರಾ? ಮುಂಚಿನ ಕಾಲದಲ್ಲಿ ದೇವರನ್ನೇ ನಾನು ಹೇಳಬೇಕು, ನಮ್ಮ ಹಿರಿಯರು ಹಿರಿಯ ಮಂಗಳಮುಖಿಯರು ನನಗೆ ಹೇಳಿದ್ದಾರೆ, ಆವಾಗಿನ ಕಾಲದಲ್ಲಿ ಮನೆಗಳಲ್ಲೇ ಊತಾಕ್ತಾಯಿದ್ರು. ಸತ್ತವ್ರನ್ನ ಮನೆಗಳಲ್ಲೇ ಊಟ ಹಾಕ್ಬಿಟ್ಟು ಮನೆಯಲ್ಲೇ ಇದು ಮಾಡ್ತಾಯಿದ್ರು. ಇವಾಗ ಕಾಲ ಬದಲಾಗಿದ್ದಾಗ ಇವಾಗ ನಮಗೆ ಬರ್ನಿಂಗ್ ಮಾಡೋಕ್ಕೆ ಕೊಟ್ಟಿದ್ದಾರೆ. ನಮ್ಮದು ಆಧಾರ್ ಕಾರ್ಡ್ ಬಂದಿದೆ, ನಮ್ಮದು ವೋಟರ್ ID ಕಾರ್ಡು ಇದು ಇಸ್ಕೊಂಡು ನಮಗೆ ಬರ್ನಿಂಗ್ ಮಾಡ್ತಾರೆ. ಮತ್ತು ಮಣ್ಣು ಮಾಡೋಕ್ಕೂ ಇವಾಗ ಮಣ್ಣು ಮಾಡಿದ್ರೆ ತಿಥಿ ಮಾಡೋಕ್ಕೆ ಇದು ಮಾಡೋಕ್ಕೆಲ್ಲ ಬರಲ್ಲ. ಯಾಕಂದರೆ ನಮ್ಗೆ ಯಾರೂ ಈ ಕಡೆ ಗಂಡ ಇಲ್ಲ, ಈ ಕಡೆ ಎಂತನೂ ಇಲ್ಲ, ಮಧ್ಯದಲ್ಲಿ ಇದ್ದೀವಿ, ಫ್ಯಾಮಿಲಿನೂ ಇಲ್ಲ. ಇಂಥ ಟೈಮಲ್ಲಿ ನಮ್ಗೆ ಯಾಕೆ ಬೇಕು ಅಂತ ಹೇಳ್ಬಿಟ್ಟು ಬರ್ನಿಂಗ್ ಮಾಡಿ ಅವ್ರ ಫೋಟೋನ ಎತ್ಕೊಂಡೋಗಿ ನಮ್ಮ ಮನೆಗಳಲ್ಲಿ ನಾವು ಮಂಗಳಮುಖಿಯರು ನಾವು ಮಾತ್ರ ಅವರು ಹುಟ್ಟಿದ ಹಬ್ಬ, ಅವರು ಕಾರ್ಯದ ಸತ್ತೋಗಿರೋ ದಿನ, ಅವ್ರ ತಿಥಿ ಇದೆಲ್ಲ ನಾವು ಮಾಡ್ಕೊಳ್ತೀವಿ. ಕಡೆಯದಾಗಿ ಗಂಗಾ ಅವರೇ, ನಿಮ್ಮ ಸಮುದಾಯಕ್ಕೆ ಬರೋರಿಗೆ ಅಥವಾ ಈಗ ಇರೋರಿಗೆ ನೀವೇನು ಹೇಳೋದಕ್ಕೆ ಇಷ್ಟಪಡ್ತೀರಾ? ದಯವಿಟ್ಟು ನಾನು ಹೇಳ್ತಾ ಇದ್ದೀನಿ, ಎಲ್ಲ ಮಂಗಳಮುಖಿಯರಿಗೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಹೊಸದಾಗಿ ಬರೋ ಮಂಗಳಮುಖಿಯರಿಗೆ ಹೇಳ್ತಾ ಇದ್ದೀನಿ, ನಾವು ಮಂಗಳಮುಖಿರಾಗಿ ಓದಿ ನಮಗೇನೆ ಕೆಲಸ ಇಲ್ಲ, ಇಲ್ಲಿ ನಮಗೆ ಬೆಲೆ ಇಲ್ಲ. ಇದರಲ್ಲಿ ನೀವು ಹೊಸೊಬ್ಬರು ಬಂದು ಮಂಗಳಮುಖಿಯರು ದಯವಿಟ್ಟು ಆಗಬೇಡಿ. ಆದ್ರೂ ಇದರಲ್ಲಿ ನೀವು ಸತ್ತಂಗೆ ಹೆಂಗೆ ನಾವೊಂದು ನಮಗೆ ದೇಹ ಇದೆ ಜೀವ ಇಲ್ಲ ಅನ್ನೋ ನಾವು ಬಾಳ್ತಾ ಇದ್ದೀವಿ. ಒಂದು ಭಿಕ್ಷೆ ಬೇಡಬೇಕು, ಇಲ್ಲ ಮೈ ಮಾರ್ಕೋಬೇಕು, ಈ ಎರಡೇ ದಾರಿ. ಇಲ್ಲಿ ನಾನು ಓದಿದ್ದೀನಿ, ನನಗೆ ಯಾವುದು ಕೆಲಸ ಕೊಡ್ತಾ ಇಲ್ಲ. ಇದರಲ್ಲಿ ನೀವು ಬಂದು ಮಂಗಳಮುಖಿಯರಾಗಿ ನೀವು ಆ ನರಕ ಮಾತ್ರ ಬೇಡಿ ಹೆಂಗೋ ನಿಮ್ಮ ಜೀವನ ನೀವು ನಡೆಸ್ಕೊಂಡೋಗಿ. ನಿಮ್ಗೆ ಆವಾಗ ಅಪ್ಪ ಅಮ್ಮ ಇರ್ತಾರೆ, ನಿಮಗೆ ಸೊಸೈಟಿ ಜನ ಮರ್ಯಾದೆ ಕೊಡ್ತಾರೆ. ಈ ಥರ ಹಾಕಿದ್ರೆ ನಾವು ನಾಯಿಗಿಂತ ಕೀಡಾಗಿ ನೋಡ್ತಾರೆ ನಮಗೆ ಜ್ವರ ಬಂದ್ರೂ ಯಾರು ಕೇಳೋರಿಲ್ಲ, ನಾವು ಏನೋ ನಮಗೆ ಇದಾದರೂ ಕೇಳೋಂಗಿಲ್ಲ, ಊಟ ಮಾಡಿದಿರ ಅಂತ ಕೇಳೋರಿಲ್ಲ. ದಯವಿಟ್ಟು ಹೊಸ ಮಂಗಳಮುಖಿಯರು ಬರಬೇಡಿ, ನೀವು ಹಿಂಗೆ ಇದ್ಬಿಡಿ. ಇದರಿಂದ ಮಂಗಳಮುಖಿಯರ ಬಂದು ನೀವು ಸಾಧಿಸೋದು ಏನೂ ಇಲ್ಲ. ಮೈ ಮಾರ್ಕೋಬೇಕು, ಭಿಕ್ಷಾಟನೆ ಮಾಡಬೇಕು, ಬ್ಯಾಸ್ಕೆಟ್ ರೆಡಿಯಾಗಿರಬೇಕು, ಇಷ್ಟೇ ಕೆಲಸ. ಬೇಡಿ, ನೀವು ಓದಿ ಬರ್ತೀನಿ ಅಂದರೂ ಕೆಲಸ ಕೊಡೋರು ಯಾರೂ ಇಲ್ಲ. ನೀವು ಹೇಳೋದು ಅಂದರೆ ಯಾರು ಬರಬೇಡಿ, ನಿಮ್ಮ ಕೆಲಸವನ್ನು ನೀವು ಹೆಂಗಿದ್ದೀರೋ ಹಂಗೆ ನಿರ್ವಹಿಸಿ ಮಾಡಿ. ಇವಾಗ ನೀವು ಹುಡುಗ ಇದನ್ನು ಗೇ ಅಂತ ಹೇಳ್ಬೋದು, ಸೆಕ್ಷುಯಾಲಿಟಿ ಹೇಳ್ಕೊಂಡು ಹೋಗ್ಬೋದು. ಇವಾಗೆಲ್ಲ ಇದೆ. ನೀವು ಅದರಲ್ಲೇ ಜೀವನ ನಡೆಸಿ. ನೀವು ಹೆಣ್ಣಾಗಿ ಪರಿವರ್ತನೆ ಮಾಡಿಕೊಂಡು ನಾನು ಜೀವನ ಮಾಡ್ತೀನಂದರೆ ಈಗಿನ ಸಿಚುವೇಷನಲ್ಲಿ ತುಂಬ ಪ್ರಾಬ್ಲಮ್ ಇದೆ. ಮತ್ತು ನಾನು ಹೇಳ್ತಾ ಇದ್ದೀನಿ, ಒಂದೇ ಒಂದು ಹೇಳ್ತಾ ಇದ್ದೀನಿ, ಬದುಕೋಕ್ಕೂ ನಾವು ಬದುಕ್ತೀನಿ ಅಂದರೂ
ಬದುಕಕ್ಕೆ ಸಮಾಜ ಬಿಡೋನು ಮತ್ತು ಸ್ವಲ್ಪ ಜನನೂ ಬಿಡಲ್ಲ. ಸರ್ಕಾರ ನಿಮ್ಮ ವಿರುದ್ಧ ಅಂದರೆ ನಿಮ್ಮ ಒಂದು ಸಮಸ್ಯೆಗಳ ವಿರುದ್ಧ ಮುಖ ಮಾಡ್ತಾ ಇದೆಯಾ? ನಾವು ಸರ್ಕಾರ ಆವಾಗಿನ ಕಾಲದಲ್ಲಿ ಓಕೆ ಅಷ್ಟು ನಮ್ಮನ್ನ ಕೇರ್ ಮಾಡ್ತಾ ಇರಲಿಲ್ಲ, ನಮ್ಮನ್ನ ದೂರ ತಳ್ಳಿದ್ರು. ಇವಾಗ ಕೊಟ್ಟಿದ್ದಾರೆ, ಸ್ವಲ್ಪ ಪಾರ್ಟಿ ವೈಸಲ್ಲಿ ಕೊಟ್ಟಿದ್ದಾರೆ, ಅದು ಪೋಸ್ಟ್ಗಳು ಕೊಟ್ಟಿದ್ದಾರೆ. ಆ ಪೋಸ್ಟ್ ಏನಂತ ನಮ್ಗೆ ಅರ್ಥನೇ ಆಗ್ತಾಯಿಲ್ಲ. ಆ ಪೋಸ್ಟ್ಗೆ ಅದು ಬೆಲೆ ಇದೆಯೋ ಇಲ್ವೋ ಗೊತ್ತಿಲ್ಲ. ಪೋಸ್ಟ್ಗಳು ಪಾರ್ಟಿ ವೈಸಲ್ಲಿ ಪೋಸ್ಟ್ಗಳು ಕೊಟ್ಟಿದ್ದಾರೆ. ಸ್ವಲ್ಪ ಇವಾಗ ಚೇಂಜ್ ಅಪ್ ಆಗ್ತಾಯಿದೆ. ಮತ್ತು ನಮಗೆ ಮನೆಗಳು ಕೊಡ್ತೀನಿ ಅಂತ ಹೇಳಿದ್ದಾರೆ. ಮನೆಗಳು ದೊಡ್ಡಾಳದ ಮರ ಅಲ್ಲಿ ನಮಗೆ ಮನೆಗಳು ನಿವಾಸ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ ಸರ್ಕಾರ. ಒಂದು ಮಹಿಳೆಯರಂತ ಗುರುತಿಸಿ ಗೃಹಲಕ್ಷ್ಮಿ ಯೋಜನೆ ನಮ್ಗೆ 2,000 ಆಗ್ತಾಯಿದ್ದಾರೆ. ಖಂಡಿತವಾಗೂ ಈ ಸರ್ಕಾರಕ್ಕೆ ನನಗೆ ತುಂಬ ಧನ್ಯವಾದ. ನನಗೆ ಥ್ಯಾಂಕ್ ಯು. ನನಗೆ ಈ ಸರ್ಕಾರಕ್ಕೆ ನನಗೆ ತುಂಬ ಇದು ಮಾಡ್ಕೊಳ್ಳಿ, ಹೆಮ್ಮೆ ಇದೆ. ಓದು ಸರ್ಕಾರಗಳೆಲ್ಲ ನಮಗೆ ಕೊಟ್ಟಿಲ್ಲ, ಇದು ಮಾಡಿಲ್ಲ, ನಮಗೆ ಅವಕಾಶಗಳ ನಮಗೇನೋ ಮಾಡಿಕೊಟ್ಟಿಲ್ಲ, ಇದು ಮಾಡಿಲ್ಲ. ಆದರೆ ಇವಾಗ ಮಾಡಿದ್ದಾರೆ. ಮತ್ತು ಇನ್ನೊಂದು ಏನು ಸರ್ಕಾರಕ್ಕೆ ನಾನು ಮನವಿ ಕೇಳ್ತಾ ಇದ್ದೀನಿ ಅಂದರೆ, ನಾವು ಬೆಗ್ಗಿಂಗ್ ಮಾಡಿ ನಮಗೆ ಸಾಕಾಗ್ತಾಯಿದೆ, ನಮಗೆ ಆಗ್ತಾಯಿಲ್ಲ. ಬೆಗ್ಗಿಂಗ್ ಮಾಡಿ ನಮಗೆ ನಾನೇ ಯೋಚನೆ ಮಾಡ್ಕೊಳ್ತಾ ಇದ್ದೆ. ನಾನು ಭಿಕ್ಷೆ ಎತ್ತಾಗ ನನಗೆ ತುಂಬ ಬೇಜಾರಾಗಿದೆ. ನಮಗೆ ಸರ್ಕಾರಿ ಉದ್ಯೋಗ ಆದರೂ ಮಾಡಿಕೊಡಿ, ಇಲ್ಲ ಖಾಸಗಿ ಉದ್ಯೋಗ ಆದರೂ ಮಾಡಿಕೊಟ್ಟು ನಮಗೆ ಒಂದು ಕೆಲಸ ಕೊಡಿ. ಕೆಲಸ ಕೊಟ್ಟರೆ ನಾವು ಮಾಡ್ಕೊಂಡು ಹೋಗ್ತೀವಿ. ಖಂಡಿತವಾಗ್ಲೂ ಮಂಗಳಮುಖಿರು ಓದಿರೋರು ಇದ್ದಾರೆ, ಓದಿಲ್ಲದೇ ಇರೋರು ಇದ್ದಾರೆ. ನೀವು 2 ಥರ ನಮಗೆ ಕೆಲಸ ಕೊಟ್ಟರು ಖಂಡಿತವಾಗಿ ಎಲ್ಲದರಲ್ಲಿ ನಾವು ಇದ್ದೀವಿ ಅಂತ ತೋರಿಸ್ತೀವಿ. ಯಾಕೆಂದರೆ ನಮ್ಮ ಜೀವನ ನಾವು ರೂಪಿಸ್ಕೊಳ್ಳೋಕ್ಕೆ ನಾವು ಯಾವ ಕೆಲಸ ಮಾಡೋಕ್ಕೂ ನಾವು ರೆಡಿಯಾಗಿದ್ದೀವಿ. ಯಾಕೆಂದರೆ ಸ್ವಾಭಿಮಾನ ತಗೊಂಡು ಬದುಕಬೇಕು. ನಾವು ಆ ಬದುಕಕ್ಕೆ ನಾವು ರೆಡಿಯಾಗಿದ್ದೀವಿ. ದಯವಿಟ್ಟು ಸರ್ಕಾರ ನಮಗೆ ಕೆಲಸ ಉದ್ಯೋಗ ಅವಕಾಶ ಕೊಡಿ. ನಮ್ಮಲ್ಲಿ ಎಷ್ಟೋ ಪ್ರತಿಭೆಗಳಿದೆ. ಉದ್ಯೋಗ ಕೆಲಸವರು ಇದ್ದಾರೆ, ನಮ್ಮದ್ರಲ್ಲಿ ಭರತನಾಟ್ಯ ಆಡೋರು ಇದ್ದಾರೆ, ನಮ್ಮದ್ರಲ್ಲಿ ಜಾನಪದ ಹಾಡುಗಳು ಇದ್ದವರು ಇದ್ದಾರೆ, ಪೈಂಟಿಂಗ್ ಮಾಡೋರು ಇದ್ದಾರೆ. ಇಂಥ ವೃತ್ತಿಗಳಲ್ಲಿ ತುಂಬ ಕಲಾವಿದರು ಇದ್ದಾರೆ. ಅವ್ರವ್ರ ಜೀವನದಲ್ಲಿ ಅವ್ರವ್ರ ಮುಂದೆ ಬರದೆ ಅರ್ಧಕ್ಕೆ ನಿಂತೋಗ್ಬಿಟ್ಟು ಬೆಗ್ಗಿಂಗ್ ಮಾಡ್ತಾಯಿದ್ದಾರೆ. ಇದೆಲ್ಲ ಸ್ಟಾಪ್ ಆಗಲಿ. ಖಂಡಿತ ಉದ್ಯೋಗ ಅವಕಾಶ ಮಾಡಿಕೊಡಿ. ನಮ್ಮ ಜೀವನ ನಾವು ಸ್ವಾಭಿಮಾನವಾಗಿ ನಾವು ಬದುಕಬೇಕು. ಮಂಗಳಮುಖಿ ಒಂದು ಸ್ವಾಭಿಮಾನವಾಗಿ ಬದುಕ್ತಾ ಇದ್ದಾರೆ ಅನ್ನೋ ನಾವು ಸೊಸೈಟಿಗೆ ತೋರಿಸ್ಬೇಕಂದ್ರೆ ನೀವು ಕೆಲಸ ಮಾಡಿಕೊಡಿ. ಇದನ್ನು ಆದಷ್ಟು ಬೇಗ ನಿಮ್ಮ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಇದು ಯಾಕಂದರೆ ನಮ್ಗೆ ಮಾಡಿಕೊಡಿ. ಖಂಡಿತ ಈ ಒಂದು ಸಮಾಜ ಬದಲಾಗುತ್ತೆ. ನಿಮ್ಮ ಒಂದು ಸಮುದಾಯದವ್ರನ್ನೂ ನಮ್ಮ ಒಂದು ಸಮಾಜದಲ್ಲಿ ಸರಿಸಮಾನವಾಗಿ ನೋಡೋವಂಥ ದಿನ ಆದಷ್ಟು ಬೇಗ ಬರಲಿ ಅಂತ ಹೇಳ್ತಾ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನೀವು ನಮ್ಮ ಜೊತೆ ನಿಮ್ಮ ಲೈಫ್ ಸ್ಟೋರಿಯನ್ನು ಹಂಚ್ಕೊಂಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ತುಂಬ ಒಳ್ಳೆಯ ವಿಚಾರಗಳನ್ನ ಹೇಳಿದ್ದೀರಾ ಗಂಗಾ. ನಿಮಗೆ ನಿಮ್ಮ ಸಮುದಾಯದವ್ರಿಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ದಕ್ಕೆ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು. ನೋಡಿದ್ರಲ್ಲ, ಗಂಗಾಧರ್ ಅವನು ಹುಟ್ಟುವಾಗ ಗಂಗಾಧರ್ ಆಗಿರ್ತಾನೆ, ಆಮೇಲೆ ಗಂಗಾಗಿ ಬದಲಾಗ್ತಾಳೆ. ಗಂಗಾಗಿ ಬದಲಾದ ಮೇಲೆ ಏನೆಲ್ಲ ತಾಪತ್ರೆಗಳಾಯಿತು ಅಂತ ನೀವೆಲ್ಲರೂ ನೋಡಿರ್ತೀರ. ಅವರು ಮಂಗಳಮುಖಿ, ಅವರು ಭಿಕ್ಷಾಟನೆಗೆ, ಸೆಕ್ಸ್ ವರ್ಕಿಂಗ್ ಮಾತ್ರ ಸೀಮಿತ ಅಂತ ಇಡೀ ಸಮಾಜ ನೋಡ್ತಾ ಇದೆ. ಅವರು ಅವರ ದುಃಖವನ್ನು ನನ್ನ ಹತ್ರ ಹೇಳ್ಕೊಂಡಾಗ ಲಾಸ್ಟಲ್ಲಿ ಒಂದು ಮಾತು ಹೇಳಿದ್ರು, ನಾನು ಗಂಗಾಧರ ಆಗಿದ್ದಾಗಲೇ ಚೆನ್ನಾಗಿತ್ತು ಲೈಫು, ಗಂಗಾಗಿ ಬದಲಾಗಿ ನನ್ನ ಬದುಕು ಬೀದಿ ನಾಯಿಗಿಂತ ಕಡೆಯಾಗಿದೆ ಅಂತ. ನಾನು ಕೇಳಿದೆ, ನೀವು ಗಂಗಾಗಿ ಬದಲಾದ ಮೇಲೆ ನಿಮಗೆ ನೆಮ್ಮದಿ ಇದೆಯಾ ಈ ಬದುಕಲ್ಲಿ ಅಂತ. ಅವ್ರು ಹೇಳ್ತಾರೆ, ಸಾಯೋದ ಮೇಲೂ ಈ ಬದುಕನ್ನು ಬದುಕೋದಕ್ಕಿಂತ ಅಂತ. ಅಂದರೆ ಅವರ ದುಃಖ, ಆ ಒಂದು ಜೀವನದ ಜರ್ನಿ ಇರುತ್ತಲ್ಲ, ತುಂಬ ಕಷ್ಟಕರವಾಗಿರುತ್ತೆ. ಗಂಗಾಳ ಬದುಕನ್ನು ನೀವು ನೋಡಿರ್ತೀರಾ, ಕೇಳಿರ್ತೀರಾ. ನೀವು ಹೋಗಬೇಕಾದ್ರೆ ಗಂಗಾ ಅಂಥವ್ರು ಸುಮಾರು ಜನ ನಿಮಗೆ ಸಿಗ್ತಾರೆ. ಆದರೆ ಯಾರೇ ಆಗಲಿ ಸಮಾಜದಲ್ಲಿ ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದ ಮರ್ಯಾದೆ ಇರುತ್ತೆ. ಅದನ್ನು ನಾವೆಲ್ಲರೂ ಕೊಟ್ಟರೆ ನಮಗೂ ಮರ್ಯಾದೆ ಕೊಡ್ತಾರೆ. ಸೊ ಮಂಗಳಮುಖಿ ಅಂತ ನಾವು ಅವ್ರನ್ನ ಭಿಕ್ಷಾಟನೆಗಾಗಲಿ ಮತ್ತೊಂದಕ್ಕಾಗಲಿ ಬಳಸ್ಕೊಳ್ಳದೆ ಅವ್ರಿಗೆ ಸರಿಯಾಗಿ ಸ್ಥಾನಮಾನ ಸಿಗೋ ಥರ ನಾವೆಲ್ಲರೂ ಮನಸ್ಸು ಮಾಡಿದ್ರೆ ಅವರು ಸರಿಯಾಗಿ ಬದುಕ್ತಾರೆ ಅಂತ ಹೇಳ್ತಾ, ನಮ್ಮ ಜೀವನದ ನಿರ್ಧಾರಗಳು ನಮ್ಮ ಜೀವನವನ್ನು ಅವಲಂಬಿಸಿರುತ್ತೆ. ಸೊ ನಾವು ಯಾವುದನ್ನು ಮಾಡಬೇಕು, ಯಾವುದನ್ನು ಮಾಡಬಾರ್ದು ಅಂತ ನಮ್ಮ ವೈಯಕ್ತಿಕ ಬದುಕನ್ನು ನಾವು ಆರಿಸ್ಕೊಳ್ಳೋದು ತಪ್ಪಲ್ಲ. ಆ ಬದುಕನ್ನು ಸರಿಯಾಗಿ ಬದುಕೋದು ನಮ್ಮ ಕರ್ತವ್ಯ ಆಗಿರುತ್ತೆ. ಮತ್ತೆ ಮತ್ತೊಂದು ಕಥೆಯೊಂದಿಗೆ ನಿಮ್ಮ ಜೊತೆ ನಮ್ಮ ಕತೆ. ನಮಸ್ಕಾರ.